ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನು ಗಮನಿಸಿ. ಚಿತ್ರದಲ್ಲಿ ಕೋನ ಎಬಿಸಿ ಈಕ್ವಲ್ ಟು 142 ಡಿಗ್ರಿ ಆದರೆ ಸರಳಾಧಿಕ ಕೋನ ಎಬಿಸಿ ಅಳತೆ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೋನ ಎಬಿಸಿ, ಸೊ ಒಳಗಿನ ಕೋನ ಏನಿದೆ, ಕೋನ ಎಬಿಸಿ 142 ಡಿಗ್ರಿ ಇದೆ ಅಲ್ವಾ? ಸೊ ಒಳಗಿನ ಕೋನ. ಸೊ ಒಂದು ಬಿಂದುವಿನ ಸುತ್ತಲಿನ ಒಟ್ಟು ಕೋನ ಎಷ್ಟಿರತ್ತೆ ಹೇಳಿ? ಟೋಟಲ್ 360 ಡಿಗ್ರಿ ಇರುತ್ತೆ. ಸೊ ಸರಳಾಧಿಕ ಕೋನ ಅಂದ್ರೆ ರಿಫ್ಲೆಕ್ಸ್ ಆಂಗಲ್ 142 ಡಿಗ್ರಿಯ ಸರಳಾಧಿಕ ಅಂದ್ರೆ ರಿಫ್ಲೆಕ್ಸ್ ಇದರದ್ದು. ಸೊ ಏನಾಗುತ್ತೆ? ಸೊ ಸರಳಾಧಿಕ ಕೋನ ಇಸ್ ಈಕ್ವಲ್ ಟು ಏನ್ ಹೇಳಿ? 360 ಡಿಗ್ರಿ ಮೈನಸ್ ಒಳಗಿನ ಕೋನ ಆಗತ್ತೆ. ಒಳಗಿನ ಕೋನ, ಸೊ ಒಳಗಿನ ಕೋನ ಎಷ್ಟಿದೆ? 142 ಡಿಗ್ರಿ ಇದೆ. ಸೊ ಇಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 142 ಡಿಗ್ರಿ ಮಾಡಿದ್ರೆ ನಮಗೆ ಸರಳಾಧಿಕ ಕೋನ ಯಾವ್ದು? ಕೋನ ಎಬಿಸಿಯ ರಿಫ್ಲೆಕ್ಸ್ ಆಂಗಲ್ ಸಿಗುತ್ತೆ. ಸೊ ಹಾಗಾಗಿ 360 ಡಿಗ್ರಿ ಮೈನಸ್ 142 218 ಡಿಗ್ರಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸರಳಾಧಿಕ ಕೋನ ಎಬಿಸಿ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? 218 ಡಿಗ್ರಿ ಬರುತ್ತೆ. ಓಕೆ, ಥ್ಯಾಂಕ್ ಯು.